ದೇಶಕ್ಕೆ ಹಾಗೆಯೇ ಮಹಿಳಾ ಸಬಲೀಕರಣಕ್ಕೆ ಆರ್ಎಸ್ಎಸ್ ಕೊಡುಗೆ ಏನು ಅಂತೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ. ಆರ್ಎಸ್ಎಸ್ ಕೊಡುಗೆ ಏನು ಹೇಳಿ ನಾರಾಯಣಸ್ವಾಮಿ ಅವರೇ, ಪಾಪ ನಾರಾಯಣಸ್ವಾಮಿಗೆ ಅವರ ಇತಿಹಾಸವೇ ಗೊತ್ತಿಲ್ಲ ಅಂತೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಆರ್ಎಸ್ಎಸ್ ಇತಿಹಾಸ ಏನು ಗೊತ್ತಿರುತ್ತೆ ಹೇಳಿ, ನಾನು ಕೇಳಿದ ಕೆಲ ಪ್ರಶ್ನೆಗಳಿಗೆ ಮೊದಲ ಉತ್ತರವನ್ನ ಕೊಡಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಆರ್ಎಸ್ಎಸ್ ವಿಚಾರವನ್ನ ಅಥವಾ ಅದರ ವಿರುದ್ಧವಾಗಿ ಕೊಡುವಂತ ಹೇಳಿಕೆಯನ್ನು ಮುಂದುವರಿಸಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ಇನ್ಮೇಲೆ ನಾನು ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡೋಕೆ ಹೋಗೋದಿಲ್ಲ. ಮೊದಲು ಕೊಟ್ಟಂತ ಮಾತಿನಂತೆ ರಾಜೀನಾಮೆಯನ್ನ ಕೊಡಲಿ, ಸಾವರ್ಕರ್ ದಾಖಲೆ ಕೊಟ್ಟರೆ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ರು. ಮೊದಲು ರಾಜೀನಾಮೆಯನ್ನ ಕೊಡಲಿ, ಛಲವಾದಿ ಬಿಜೆಪಿಯಲ್ಲಿರೋದೇ ನಮ್ಮ 4-5 ಜನರನ್ನ ಬೈಯೋದಕ್ಕೆ. ಆರ್ಎಸ್ಎಸ್ ರಾಜಕೀಯ ಸಂಘಟನೆಯಲ್ಲ ಅಂತ ಹೇಳಿದ್ರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಯಾಕೆ ನೀಡಬೇಕು ಎನ್ನುವುದಾಗೂ ಕೂಡ ಇಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ರು. ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಮಹಿಳಾ ಸಬಲೀಕರಣಕ್ಕೆ ದೇಶಕ್ಕೆ ಆರ್ಎಸ್ಎಸ್ನ ಕೊಡುಗೆ ಏನು ಅಂತೇಳಿ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಕೊಡುಗೆ ಏನು ಹೇಳಿ ನಾರಾಯಣಸ್ವಾಮಿ ಅವರೇ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಗಮನಿಸ್ತಾ ಇದ್ವಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಕಂಟಿನ್ಯೂ ಆಗ್ತಾ ಇದೆ. ಅದು ಆರ್ಎಸ್ಎಸ್ ವಿರುದ್ಧವಾಗಿ ಏನು ಹೇಳಿದ್ರು, ನಾರಾಯಣಸ್ವಾಮಿ ಅವರ ವಿಚಾರವಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ? ಹೌದು ಸಂಪತ್, ಏನಂದ್ರೆ ನಾರಾಯಣಸ್ವಾಮಿ ನಿನ್ನೆ ಒಂದು ಮಾತನ್ನು ಹೇಳಿದ್ರು. ಏನು ಆರ್ಎಸ್ಎಸ್ ವಿಚಾರ ಸಂಬಂಧಪಟ್ಟಾಗೆ ಖರ್ಗೆ ಅವ್ರನ್ನ 100 ವರ್ಷ ಆಗಿದೆ ಆರ್ಎಸ್ಎಸ್ ಏನು ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ ತಂದೆಯವರಿಂದ ಏನ್ ಮಾಡ್ಲಿಕ್ಕೆ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಮಾತಂದ್ರೆ, ಅದಕ್ಕೆ ಇವತ್ತು ಉತ್ತರ ನೀಡಿರ್ತಕ್ಕಂಥ ಏನು ಪ್ರಿಯಾಂಕ್ ಖರ್ಗೆ ಅವರು, ಆದ್ರೆ 100 ವರ್ಷದಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಕೇವಲ 10 ಒಳ್ಳೆ ಕೆಲಸ ಆರ್ಎಸ್ಎಸ್ ಇಂದ ಆಗಿರ್ತಕ್ಕಂಥ 10 ಒಳ್ಳೆ ಕೆಲಸಗಳನ್ನ ಹೇಳಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಜೊತೆಗೆ ಯಾವ್ಯಾವ ರೀತಿ ಅಂದ್ರೆ ದೇಶದ ಅಭಿವೃದ್ಧಿ ಆಗಿರ್ಲಿ, ಮಹಿಳಾ ಸಬಲೀಕರಣಕ್ಕೆ ನಿಮ್ ಕೊಡುಗೆ ಏನು, ನಾರಾಯಣಸ್ವಾಮಿ ಅವರೇ ನೀವು ದಯವಿಟ್ಟು ಆರ್ಎಸ್ಎಸ್ ಕೊಡುಗೆ ಏನಂತ ಹೇಳಿ ಅಂತಕ್ಕಂಥ. ಜೊತೆಗೆ ನಾರಾಯಣಸ್ವಾಮಿಗೆ ಅವ್ರ ಇತಿಹಾಸನೇ ಗೊತ್ತಿಲ್ಲ, ಹೀಗಾಗಿ ಇತಿಹಾಸ ಗೊತ್ತಿದ್ರೆ ಹೇಳ್ಬೇಕಲ್ಲ ಅಂತಕ್ಕಂಥ ಒಂದು ಹೇಳೋ ಮೂಲಕ ಅವ್ರನ್ನ ಛೇಡಿಸಿದ್ರು. ಇನ್ಮೇಲೆ ನಾನು ನಾರಾಯಣಸ್ವಾಮಿ ಹೇಳಿಕೆ ಪ್ರತಿಕ್ರಿಯೆ ನೀಡಲ್ಲ, ಹಿಂದೆ ನಾನು ಹೇಳಿದ್ದೆ. ಯಾಕಂದ್ರೆ ಅವರು ಏನ್ ಮಾತು ಕೊಟ್ಟಂತೆ ರಾಜೀನಾಮೆ ಕೊಡ್ಲಿ, ಸಾವರ್ಕರ್ ಅವ್ರು ದಾಖಲೆ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ, ಆದ್ರೆ ಅವರು ರಾಜೀನಾಮೆ ಕೊಟ್ಟಿಲ್ಲ. ಹೀಗಾಗಿ ಛಲವಾದಿ ಬಿಜೆಪಿಲಿರೋದೇ ಕೇವಲ ಒಂದು 4-5 ಜನ ಬೈಯೋಕ್ ಮಾತ್ರ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಜೊತೆಗೆ ಆರ್ಎಸ್ಎಸ್ ಒಂದು ರಾಜಕೀಯ ಸಂಘಟನೆ ಅಲ್ಲ, ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಒಪ್ಪಿಗೆ ಯಾಕೆ ಬೇಕು, ಆರ್ಎಸ್ಎಸ್ ಯಾಕೆ ಬಿಜೆಪಿ ಪಕ್ಷದ ಹಸ್ತಕ್ಷೇಪ ಮಾಡುತ್ತೆ ಅಂತಕ್ಕಂಥ ಪ್ರಶ್ನೆಗಳನ್ನ ಸಹಿತ ಅವ್ರು ಮಾಡಿದ್ರು. ಜೊತೆಗೆ ಏನು ಈಗ ಬಿಜೆಪಿ ನಾಯಕರಿದಾರಲ್ಲ, ಅವ್ರೆಲ್ರು ಸೆಲ್ಫಿ ಇನ್ ಶಾಖಾ ಅಂತಕ್ಕಂಥ ಅಭಿಯಾನ ಮಾಡ್ಲಿ, ಅವರೆಲ್ಲ ಮಕ್ಕಳು ಆರ್ಎಸ್ಎಸ್ ಶಾಖೆಗೆ ಹೋಗ್ತಾರಾ, ಬಿಜೆಪಿ ನಾಯಕರಿದಾರೆಲ್ಲ ನಾಯಕ ಶಾಖೆಗೆ ಹೋಗ್ತಾರಾ, ಚಡ್ಡಿ ಹಾಕ್ತಾರಾ ಅಂತಕ್ಕಂಥ ಪ್ರಶ್ನೆಯನ್ನ ಅವ್ರು ಎತ್ತಿರ್ತಕ್ಕಂಥದ್ದು. ಜೊತೆಗೆ ಈ ಆರ್ಎಸ್ಎಸ್ ಇಂದ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಸುಮಾರು 400-500 ಕೋಟಿ ದುಡ್ಡು ಅದು ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥದ್ದು. ಜೊತೆಗೆ ಏನು ಬೆಂಗಳೂರಲ್ಲಿ ಚಾಣಕ್ಯ ವಿವಿಗೆ ಭೂಮಿ ಕೊಟ್ಟರೆ ಎಲ್ಲಿಂದ, ಒಂದೇ ವರ್ಷದಲ್ಲಿ ಹುಟ್ಕೊಂಡು ಸಂಸ್ಥೆ 100 ಕೋಟಿ ಎಕರೆ ಭೂಮಿಗೆ ಅವ್ರಿಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ತನಿಖೆ ಮಾಡ್ತಿದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಜೊತೆಗೆ ನಾವು ಬಿಡಿ ಈ ಹಿಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಆರ್ಎಸ್ಎಸ್ ನ ಬ್ಯಾನ್ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನ ಅವ್ರು ಎತ್ತಿದ್ರು. ಜೊತೆಗೆ ಖರ್ಗೆ ಅವ್ರನ್ನ ಸಿಎಂ ಮಾಡೋ ವಿಚಾರ ಸಂಬಂಧಪಟ್ಟಂಗೆ ದಲಿತ ನಾಯಕರಿಗೆ ರಣತಂತ್ರ ವಿಚಾರ ಸಂಬಂಧಪಟ್ಟ ಮಾತಾಡ್ತಾ ಅವರು ಈಗಾಗಲೇ ಈ ಬಗ್ಗೆ ಖರ್ಗೆ ಸಾಹೇಬರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಸಿಎಂ ಅವರು ಹೇಳಿದ್ದಾರೆ, ಡಿಸಿಎಂ ಹೇಳಿದ್ದಾರೆ, ಇದೊಂದು ಮುಗಿದ ಅಧ್ಯಾಯ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು. ಸಂಪತ್, ಥ್ಯಾಂಕ್ ಯು ಸಿದ್ದು ಸಾತಿಹಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆರ್ಎಸ್ಎಸ್ ಇತಿಹಾಸ ಹೆಂಗೆ ಗೊತ್ತಾಗ್ತದೆ? ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದರು, ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ನಿಂತಿಲ್ಲ, ಅದು ಇದು ಇಲ್ಲ. ಅವ್ರು ಒಂದು ಸರಿ ಎಲೆಕ್ಷನ್ ನಿಂತಿದ್ರು, ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ? ಎಷ್ಟು ಓಟ್ ತೊಗೊಂಡ್ರು? KCPನೋ KCRೋ ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದು ಸರಿ. ಬಿಡಿ, ಅದೆಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ, ಅವ್ರದ್ದಂತೂ ನಾನು ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಏನಂತ ಹೇಳಿದ್ರು, ಸಾವರ್ಕರು ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದ ಇಲ್ಲ, ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು. ಕೊಟ್ಟೆ. ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು. ಆ ಮೂಲಗಳನ್ನು ಕೂಡ ನಿಮಗೆ ಎಲ್ಲರಿಗೂ ಬಹಿರಂಗ ಪಡಿಸಿದೆ. ರಾಜೀನಾಮೆ ಕೊಡಬೇಕಾಗಿತ್ತಲ್ಲ, ಗೌರವ ಉಳಿಸ್ಕೊಳ್ಳಿಕ್ಕೆ. ಕೊಟ್ಟಿಲ್ಲ. ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದು ಮತ್ತು ಅದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ, ನಾನು ನಾಯಿ ಅಂತ ಹೇಳಿಲ್ಲ,
ನಾಯಿ ಅಂದರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರು ಅವರೇ ಅಲ್ವೇನ್ರಿ? ಅವರ ಹೆಸರು ಇತಿಹಾಸನೇ ಗೊತ್ತಿಲ್ಲ ಅಂದರೆ RSS ಇತಿಹಾಸ ಗೊತ್ತಾಗ್ತದೆ.